ಇದೀಗ ತಡರಾತ್ರಿ ಅಶ್ವಿನಿ ಮೇಡಮ್ಗೆ ಕಾಲ್ ಮಾಡಿದಂತ ಧೃತಿ ಅವರು ಸ್ವಲ್ಪ ಭಾವುಕರಾಗ್ತಾರೆ. ಯಾಕೆಂದ್ರೆ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ. ತುಂಬಾ ತಿಂಗಳಾಗೋಯ್ತು ಧೃತಿ ಅವರು ಕೂಡ ಇಲ್ಲಿಗೆ ಬಂದು. ಈಗ ಯಾವಾಗ್ಲೂ ಕೂಡ ಒಂದು ಕಾಲ್ ನಲ್ಲಿ ಮಾತನಾಡಿಸ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ. ಸೊ ಈ ರೀತಿ ಒಂದು ಯೋಗಕ್ಷೇಮ ವಿಚಾರಿಸಿ ಎಲ್ಲವನ್ನೂ ಕೂಡ ಮಾಡ್ತಿರೋದು. ಡೈರೆಕ್ಟ್ ಆಗಂತೂ ಇನ್ನ ಕೂಡ ಬಂದಿಲ್ಲ, ತುಂಬಾ ತಿಂಗಳೇ ಆಗೋಯ್ತು. ಇದಕ್ಕೋಸ್ಕರ ಬಹಳಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ. ಈ ಒಂದು ವಿಚಾರವಾಗಿ ಕೂಡ ಮಾತನಾಡಿಸ್ತಾರೆ. ಕಾಲ್ ಮಾಡಿದ ಆ ಧೃತಿ ಅವರು ಕೂಡ ತಾಯಿಯೊಟ್ಟಿಗೆ ಮಾತನಾಡಿ ಯೋಗಕ್ಷೇಮ ವಿಚಾರಿಸ್ತಾರೆ, ಎಲ್ಲರ ಬಗ್ಗೆ ಕೂಡ ವಿಚಾರಿಸ್ತಾರೆ. ಫ್ಯಾಮಿಲಿನೂ ಕೂಡ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ. ಸದ್ಯಕ್ಕೆ ಅಲ್ಲಿಯೇ ಇರೋದು. ತುಂಬಾ ವರ್ಷಗಳಿಂದ ಅಲ್ಲಿಯೇ ವ್ಯಾಸಂಗವನ್ನು ಕೂಡ ಮಾಡಕ್ಕೆ ಅಂತ ಹೋಗಿದ್ದು, ಅಲ್ಲಿಯೇ ತಮ್ಮ ಒಂದು ಲೈಫ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಅಶ್ವಿನಿ ಮೇಡಮ್ ಅವರು ಅದ್ಭುತವಾದಂತ ವ್ಯಕ್ತಿ, ಅದ್ರಲ್ಲಿ ಡೌಟ್ ಇಲ್ಲ. ಕಂಪ್ಲೀಟ್ ಆಗಿ ಮಕ್ಕಳ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ತಾರೆ. ಅಪ್ಪು ಅವರು ಕೂಡ ಅಷ್ಟೇನೆ ಮಕ್ಕಳ ಬಗ್ಗೆ ತುಂಬಾನೇ ಆಸಕ್ತಿನ ಇಟ್ಕೊಂಡಿದ್ರು. ಅದಕ್ಕೋಸ್ಕರ ಮಕ್ಕಳಿಗೆ ಒಂದು ದೊಡ್ಡ ಚೆನ್ನಾಗಿ ವ್ಯಾಸಂಗ ಮಾಡ್ಬೇಕು ಅಂತ ಅವ್ರನ್ನ ಫಾರಿನ್ಗೂ ಕೂಡ ಕಳಿಸ್ತಾರೆ. ಧೃತಿ ಅವರು ಕೂಡ ಅಷ್ಟೇ ತಮ್ಮ ಒಂದು ಜವಾಬ್ದಾರಿಯನ್ನು ಕೂಡ ನಿಭಾಯಿಸ್ತಾ ಇದ್ರು. ಆ ಒಂದು ಟೈಮ್ ನಲ್ಲಿ ಅಪ್ಪು ಅವರನ್ನ ಕಳ್ಕೊಳ್ತಾರೆ. ಆ ಒಂದು ಟೈಮ್ ನಲ್ಲಿ ಇಮಿಡಿಯೇಟ್ ಫಾರಿನ್ ಇಂದ ಬರ್ತಾರೆ. ಸ್ವಲ್ಪ ಒಂದು ತಿಂಗಳ ಕಾಲ ಇಲ್ಲೇ ಇರ್ತಾರೆ, ನಂತರ ವಾಪಸ್ ಹೊರಟು ಹೋಗ್ತಾರೆ. ತುಂಬಾ ಮನೆ ತಂದೆನ ಮಿಸ್ ಮಾಡ್ಕೊಳ್ತಾರೆ. ತಂದೆಯ ನೆನಪಿನಲ್ಲಿಯೂ ಕೂಡ ಫಾರಿನ್ ನಲ್ಲಿ ಜೀವನವನ್ನು ಕೂಡ ಸಾಗಿಸುತ್ತಿದ್ದಾರೆ. ಜೊತೆಗೆ ಒಂದು ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ಕೆಲವೊಂದು ಟೈಮ್. ಆಗ ಅಶ್ವಿನಿ ಮೇಡಮ್ಗೆ ಕಾಲ್ ಮಾಡಿ ತಮ್ಮ ಒಂದು ಫೀಲಿಂಗ್ಸ್ ಆಗಿರ್ಬೋದು, ಮನದಾಳದ ಮಾತುಗಳನ್ನ ಶೇರ್ ಮಾಡ್ಕೊತಾರೆ.